ಸ್ನೇಹಿತರೆ, ಇವತ್ತು ನಾವು ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಷ್ಟು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ್ರಿ. ಈ ರೀಸನಿಂಗ್ ಎಬಿಲಿಟಿಗಳನ್ನ ಹೆಚ್ಚಾಗಿ ನಾವು AMRS, NVS, ಬ್ಯಾಂಕಿಂಗ್ ಹಾಗೂ ಇನ್ನಿತರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ಆಗಿ ಈ ಸಿಲೆಬಸ್ ಅನ್ನ ನಾವು ಇಲ್ಲಿ ನೋಡ್ತೀವಿ. ಸಿಲೆಬಸ್ ನೋಡೋದಾದ್ರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್, ಆಮೇಲೆ ನಂಬರ್ ಸಿಸ್ಟಮ್ ನೋಡ್ಬೋದು, ನೆಕ್ಸ್ಟ್ ಬ್ಲಡ್ ರಿಲೇಷನ್, ನೆಕ್ಸ್ಟ್ ಡೈರೆಕ್ಷನ್ ಬಗ್ಗೆ, ನೆಕ್ಸ್ಟ್ ರ್ಯಾಂಕಿಂಗ್ ಬಗ್ಗೆ, ಆಮೇಲೆ ಇನ್ಇಕ್ವಾಲಿಟೀಸ್, ಆಮೇಲೆ ಲೀನಿಯರ್ ಅರೇಂಜ್ಮೆಂಟ್, ಆಮೇಲೆ ಸರ್ಕ್ಯುಲರ್ ಅರೇಂಜ್ಮೆಂಟ್, ಸಿಟ್ಟಿಂಗ್ ಅರೇಂಜ್ಮೆಂಟ್, next puzzles, next Venn diagram, next syllogisms, analogy, ಆಮೇಲೆ assertion and reason. ಇವೆಲ್ಲ ಟಾಪಿಕ್ ಬಗ್ಗೆ ನಾವು ರೀಸನಿಂಗ್ ಎಬಿಲಿಟಿ ನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ಮೋಸ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಗಳಲ್ಲಿ ಆಲ್ಮೋಸ್ಟ್ ಆಗಿ ಕೇಳುವಂತಹ ಸಿಲೆಬಸ್ ಇದಾಗಿರ್ತದ. ನಾವು 100% ನಿಮಗೆ ಎಲ್ಲ ಸಿಲೆಬಸ್ ಕವರ್ ಮಾಡಿಕೊಡ್ತೀವಿ. ಪ್ರತಿಯೊಂದು ಕಾನ್ಸೆಪ್ಟ್ ಬಗ್ಗೆ ಮಿನಿಮಮ್ ಆಗಿ 30 ರಿಂದ 35 ಕ್ವಶನ್ ಗಳನ್ನ ನಾವು ಇಲ್ಲಿ ಡಿಫ್ರೆಂಟ್ ಕ್ವಶನ್ ಗಳನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಅದೇ ರೀತಿ ಯಾವ ಟ್ರಿಕ್ಸ್ ಬಳಸ್ಕೊಂಡು ಯಾವ ರೀತಿಯಾಗಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು ಅದು ಸಹಿತ ನಾವು ಇಲ್ಲಿ ತಿಳಿಸ್ಕೊಡ್ತೀವಿ. ನೀವು ನಮ್ಮ ಚಾನಲ್ ಅನ್ನ ಫಾಲೋ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ.